ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಜನವರಿ 30ರಂದು 100 ವರ್ಷ ಪೂರೈಸಿದ ಹಿನ್ನೆಲೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹಿಂದುಳಿದ ವರ್ಗದ ಮಾಜಿ ಸದಸ್ಯ ಯೋಗಾನಂದ ಕುಮಾರ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ತ್ಯಾಗಟೂರು ಸರ್ಕಾರಿ ಶಾಲೆ 100 ದಿನದ ಸಂಭ್ರಮಾಚರಣೆಯಲ್ಲಿ ಇದೆ. ಈ ಸರ್ಕಾರಿ ಶಾಲೆಯಲ್ಲಿ 130 ಮಕ್ಕಳು ಇದ್ದು ಇಲ್ಲಿನ ಶಿಕ್ಷಕರು ಶಿಕ್ಷಕಿಯರು ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಇರುವ ಹಿನ್ನೆಲೆ ಶತಮಾನೋತ್ಸವ ಆಚರಿಸಿಕೊಳ್ಳಲು ಸಿದ್ಧವಾಗಿದೆ. ಶತಮಾನೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ತುಮಕೂರು ರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿಗಳು ಆದ ಶುಭ ಕಲ್ಯಾಣ ವಹಿಸಲಿದ್ದು ಅಧ್ಯಕ್ಷತೆಯನ್ನ ತೆಂಗುನ್ನಾರು ಮಹಾಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರು ಆದ ಟಿಎಸ್ ಕಿಡಿಗಣ್ಣಪ್ಪ ವಹಿಸಲಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ತುಮಕೂರು ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ವಹಿಸಲಿದ್ದು ಅಧ್ಯಕ್ಷತೆಯನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ವಹಿಸಲಿದ್ದಾರೆ ಅಂತ ತಿಳಿಸಿದರು. ಶಾಲೆಗೆ 30ನೇ ತಾರೀಕಿಗೆ 30/1/26 ಇಸ್ವಿಗೆ ನಮ್ಮ ಶಾಲೆಗೆ 3 ವರ್ಷ ಪೂರ್ತಿ. ದಾಖಲೆ ಪ್ರಕಾರ 110, 108 ಅಂತ ಒಂದೊಂದು ದಾಖಲೆ ಹೇಳುತ್ತೆ. ಆದರೆ 100 ವರ್ಷದ್ದು ತುಂಬಿದೆ. ಅದರಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವೆಲ್ಲ ವೈಯಕ್ತಿಕ ಎಲ್ಲ ಅವರೇ ಜನನೇ ಬಂದು ನಮ್ಮ ಶಾಲೆಗೆ 100 ವರ್ಷ ತುಂಬಿದೆ. ನಾವು ಒಂದು ಶಾಲೆ ಇನ್ನು ಮುಂದೆ ಹೊಸ ಬಿಲ್ಡಿಂಗ್ ಕಟ್ಟಬೇಕಾಗುತ್ತೆ. ಅವೆಲ್ಲ ಸ್ವಲ್ಪ ಶಿಥಿಲ ಆಗ್ತಾ ಇದ್ದಾವೆ. ಅದು ಇವಾಗ ರಿಪೇರಿ ಮಾಡ್ಕೊಂಡಿಂದ STMCರು ಗ್ರಾಮಸ್ಥರು ಸೇರಿ ರಿಪೇರಿ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಮಗೆ ಒಳ್ಳೆ ನಮ್ಮ ಶಾಲಾ ಗುರುಗಳು ಕೂಡ ನಮಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾವು ಇದೊಂದು ದೊಡ್ಡ ಫಂಕ್ಷನ್ ಮಾಡೋಣ, ಜನಗಳು ಜನಕ್ಕೆ ಗೊತ್ತಾಗಲಿ ನಮ್ಮ ಗ್ರಾಮ 100 ವರ್ಷ ಈ ಬಿಲ್ಡಿಂಗಿಗೆ ತಲುಪಿದೆ ಅಂತ ಗೊತ್ತಾಗಬೇಕು. ಆಮೇಲೆ ನಮ್ದು ಇನ್ನೊಂದು ಏನು ಅಂತಂದರೆ, ಯಾಕ ನಾವು ಓದಿದ ಶಾಲೆ ನಮ್ಮ ಕಡೆ 100 ವರ್ಷ ತುಂಬಿತು. ನಾವಂತೂ 100 ವರ್ಷ ಇದ್ದೀವೋ ಗೊತ್ತಿಲ್ಲ. ಅದು ನಾವು ಓದಿದ ಶಾಲೆ ಅಂತ 100 ವರ್ಷ ಆಯ್ತು, ಭಾಳ ಸಂತೋಷವಾಯ್ತು ನಮಗೆ. ಅದರಿಂದ ಜೋರಾಗಿ ನಾವು 30ನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಇದೆ. ವೀರೇಶಾನಂದ ಸರಸ್ವತಿ ಸ್ವಾಮಿಯವರು ಕೂಡ ಬರ್ತಾ ಇದ್ದಾರೆ, ಜಿ ಪರಮೇಶ್ವರ್ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೂ ಜಿಲ್ಲಾಧಿಕಾರಿ ಮೇಡಮ್ನವರು ಶುಭ ಕಲ್ಯಾಣ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೂ ತಹಶೀಲ್ದಾರ್ ಆರ್ತಿ ಮೇಡಮ್ನವರು ಕೂಡ ಬರ್ತಾ ಇದ್ದಾರೆ, ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅದರಿಂದ ತಾವು 30ನೇ ತಾರೀಕು ಬೆಳಿಗ್ಗೆ ತಾವು ದಯಮಾಡಿಸಿ ಬೆಳಿಗ್ಗೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ್ ಪ್ರಸಾದ್ ಮಾತನಾಡಿ, ತ್ಯಾಗಟೂರು ಸರ್ಕಾರಿ ಶಾಲೆ 100 ವರ್ಷ ಪೂರೈಸಿದ ಹಿನ್ನೆಲೆ ಶತಮಾನೋತ್ಸವ ಆಚರಣೆಗೆ ಸಿದ್ಧವಾಗಿದೆ. ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶತಮಾನೋತ್ಸವ ಸಮಾರಂಭಕ್ಕೆ ಊರಿನ ಹಳೆಯ ವಿದ್ಯಾರ್ಥಿಗಳ ಶ್ರಮ ಜಾಸ್ತಿ ಇದ್ದು ಎಲ್ಲರನ್ನೂ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್, ಬಿಒ ನಟರಾಜು, ಜಿಲ್ಲಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದು, ವಿಶೇಷವಾಗಿ ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಈ ವರ್ಷದಿಂದ ತ್ಯಾಗಟೂರು ಶಾಲೆಯಲ್ಲಿ ಇಂಗ್ಲಿಷ್ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳನ್ನ ಶೆಡ್ಡು ಹೊಡಿತಾ ಇದೆ. ಈ ಭಾಗದ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ಮಾಹಿತಿಯನ್ನ ನಮ್ಮ ಮಾಧ್ಯಮಗಳಲ್ಲಿ ಬಿತ್ತಿ ನಮ್ಮ ತ್ಯಾಗಟೂರಿನ ಇತಿಹಾಸವನ್ನ, ಈ ಶಾಲೆಯ ಇತಿಹಾಸವನ್ನ ಎಲ್ಲ ಜನರಿಗೂ ಮನವರಿಕೆ ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ರವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ತ್ಯಾಗಟೂರಿನ ಹಿರಿಯರಾದ TS ಕಿಡಿಗಣ್ಣಪ್ಪನವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಅದೇ ರೀತಿ ತಹಶೀಲ್ದಾರ್ ಆರ್ತಿ ಮೇಡಮ್ನವರು ವಿಶೇಷ ಆಹ್ವಾನಿತರಾಗಿದ್ದಾರೆ. ಇನ್ನು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಏನೋ ಒಂದು ಉನ್ನತ ದರ್ಜೆಯಲ್ಲಿ ವಿದ್ಯಾರ್ಥಿಗಳಲ್ಲೆಲ್ಲ ಇದ್ದಾರೆ, ಅಂಥವರು ಕೂಡ ಎಲ್ಲ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಶಾಸಕರು ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದ SR ಶ್ರೀನಿವಾಸ್ ಸಾಹೇಬರು ಕೂಡ ಕಾರ್ಯಕ್ರಮ ಆಹ್ವಾನಿಸಿದ್ದೀವಿ. ಅವರು ಕೂಡ ಬರ್ತಾರೆ. ಜಿ ಪರಮೇಶ್ವರ್ ಸಾಹೇಬರು ಕೂಡ ಬರ್ತಾರೆ. ಆದ್ದರಿಂದ ಈ ನಮ್ಮ ತ್ಯಾಗಟೂರಿನ ಒಂದು ಶಾಲೆ ಇತಿಹಾಸವನ್ನು ತಾವೆಲ್ಲ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಬೇಕು ಅಂತ ಈ ಮೂಲಕ. ಮೋಹನ್ MN ಕೋಟೆ, ನವಕರ್ನಾಟಕ ಟಿವಿ.